ಇದೇ ಪ್ರೊಜೆಕ್ಟರ್ 22,000 ಇದೆ. 4K ಕೂಡ ಸಪೋರ್ಟ್ ಆಗುತ್ತೆ. ಈ ಥರ ಇತ್ತು ಬಾಕ್ಸು. ಈಗ ಓಪನ್ ಮಾಡೋಣ. ಒಂದು 2 kg ಅಷ್ಟು ವೆಯ್ಟ್ ಇದೆ. ಇದು ಮ್ಯಾನ್ಯಲ್ ಕಾರ್ಡು. ಇದರಲ್ಲಿ ಹೆಂಗೆ ಯೂಸ್ ಮಾಡಬೇಕು ಅನ್ನೋದಿರುತ್ತೆ. ಇದು ರಿಮೋಟು ಶೆಲ್ ಇರಲ್ಲ, ಶೆಲ್ ಹಾಕ್ಕೊಬೇಕು. ಇದು ಚಾರ್ಜಿಂಗ್ ಕೇಬಲ್. ಇದು ವಾರಂಟಿ ಕಾರ್ಡ್. ಇದು 2 ಪಿನ್ ಆಕ್ಸ್ ಕೇಬಲ್. ಒಂದು 2 kg ಅಷ್ಟು ವೆಯ್ಟ್ ಇದೆ ಅಲ್ವಾ, ಸ್ವಲ್ಪ ತೂಕ ಇದೆ. ನೋಡೋದಕ್ಕೂ ಒಂಥರ ವೆರೈಟಿಯಾಗಿ ಚೆನ್ನಾಗಿದೆ. ಇದು ಯಾವ ಥರ ಬೇಕೋ ಹಂಗೆ ರೊಟೇಟ್ ಮಾಡ್ಕೊಬೋದು. ಮೇಲೆಗೆ ಕೆಳಗಡೆ ಥರ ಎಲ್ಲಿಗೆ ಬೇಕೋ ಫೋಕಸ್ ಮಾಡ್ಬೋದು. ಅಂದರೆ ಇದು 180 ಡಿಗ್ರಿ ರೊಟೇಟ್ ಆಗುತ್ತೆ. ಸೊ ಆನ್ ಮಾಡಿದ ತಕ್ಷಣ ಈ ಥರ ಬಂತು. ಇವಾಗ ಸ್ಮಾರ್ಟ್ ಪ್ರೊಜೆಕ್ಟರ್ ಅಂದ್ಬಿಟ್ಟು ಈಗ ಆನ್ ಆಯಿತು ನೋಡಿ. ಅದಷ್ಟು ಅದೇ ಅಡ್ಜಸ್ಟ್ ಆಗುತ್ತೆ. ನಮ್ಮ ಜಿಮೇಲ್ ಅಕೌಂಟ್ ಲಾಗಿನ್ ಆಗಬೇಕು. ಈಗ ಆ್ಯಪ್ಸ್ ಡೌನ್ಲೋಡ್ ಮಾಡಬೇಕಂದ್ರೆ ಲಾಗಿನ್ ಆಗೋಣ. ಈಗ ಜಿಮೇಲ್ ಹಾಕ್ತಾಯಿದ್ದೀನಿ. ಪಾಸ್ವರ್ಡ್ ಹಾಕಿ ಇವಾಗ ಲಾಗಿನ್ ಆಗ್ತೀನಿ. ಲಾಗಿನ್ ಆದಮೇಲೆ ಈ ಥರ ಬರುತ್ತೆ. ಎಲ್ಲ ಆ್ಯಪ್ಸು ನಿಮ್ಗೆ ಯಾವ್ದು ಬೇಕೋ ಅದು ಡೌನ್ಲೋಡ್ ಮಾಡ್ಕೊಬೋದು ಪ್ಲೇಸ್ಟೋರ್. ಇದು VLC ಬೇಕಿದೆ ನನಗೆ, ಅಂದರೆ ಎಲ್ಲ ಪೆನ್ ಡ್ರೈವಲ್ಲಿ ಇರೋದೆಲ್ಲ ಪ್ಲೇ ಮಾಡ್ಬೋದು, ಮೂವೀಸ್ ಎಲ್ಲ. ಅದಕ್ಕೆ VLC ಡೌನ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ಫಾಸ್ಟಾಗಿ ಡೌನ್ಲೋಡ್ ಆಗುತ್ತೆ. VLC ಪ್ಲೇಯರ್ನ ಓಪನ್ ಮಾಡಿದ್ರೆ ಈ ಥರ ಬರುತ್ತೆ. ಇದು ನನ್ನ ರೂಮ್ಗೆ ಯಾವ ಥರ ಸೆಟ್ಟಿಂಗ್ಸ್ ಇರಬೇಕು ಅಂದರೆ ರೇಷ್ಯೋ ಅಗಲ ಉದ್ದ ಹೆಂಗೆ ಬೇಕೋ ಹಂಗೆ 4 ಕಾರ್ನರು ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಅಡ್ಜಸ್ಟ್ ಮಾಡಿದ್ದಾಯಿತು. ಈಗ ಯೂಟ್ಯೂಬ್ ಓಪನ್ ಮಾಡ್ತಾಯಿದ್ದೀನಿ. ಈಗೊಂದು 4K ವಿಡಿಯೋ ಪ್ಲೇ ಮಾಡೋಣ. ಇದೆಲ್ಲ 4K ವಿಡಿಯೋಸೇ. ನ್ಯಾಚುರಲ್ ಆಗಿ ಬರ್ತಾ ಇದೆ ಕಲರ್ಸ್ ಎಲ್ಲ.
ಬಾಗಿಲು ಓಪನ್ ಇದ್ದು ತುಂಬ ಬ್ರೈಟಾಗಿ ಬರ್ತಾ ಇದೆ ಪ್ರೊಜೆಕ್ಟರ್. ಈಗ ಅಮೆಝಾನ್ ಫೈರ್ ಸ್ಟಿಕ್ ಕನೆಕ್ಟ್ ಮಾಡಿದ್ದೀನಿ, ಅದರಲ್ಲಿ ಹೆಂಗೆ ಬರುತ್ತೆ ಅಂತ ನೋಡಬೇಕು. ಇದು ಅಮೆಝಾನ್ ಫೈರ್ ಸ್ಟಿಕ್ಕು. ಈ ಥರ ಸೇಮ್ ಎಲ್ಲ ಫುಲ್ಲು ಕ್ಲಾರಿಟಿಯಾಗೆ ಬರುತ್ತಾ ಇದೆ. ಇದು ಅಮೆಝಾನ್ ಫೈರ್ ಸ್ಟಿಕ್ಕಿಂದ ಪ್ಲೇ ಮಾಡ್ತಾ ಇರೋದು ಯೂಟ್ಯೂಬ್. ಬ್ರೌಸರಲ್ಲಿ ಈ ಥರ ಯಾವ ವೆಬ್ಸೈಟ್ಸ್ ಬೇಕಾದರೂ ಓಪನ್ ಮಾಡ್ಬೋದು. ಮೂವಿ ರೂಲ್ಸ್ ಓಪನ್ ಮಾಡಿದ್ದೀನಿ. ಗೇಮ್ಸ್ ಕೂಡ ಆಡ್ಬೋದು, ಅಂದರೆ ಜಾಯ್ಸ್ಟಿಕ್ ಈ ಥರ ಏನಾದರೂ ಇರಬೇಕು. ಇಲ್ಲಿ ಬರ್ತಾ ಇರೋ ಗೇಮು ನಾನು ಮೊಬೈಲಿಂದ ಕನೆಕ್ಟ್ ಮಾಡಿರೋದು. ಒಂದು ಮ್ಯಾಚ್ ಆಡ್ತಾ ಇದ್ದೀನಿ, ಏನು ಲ್ಯಾಗ್ ಆಗ್ದಿರ ನೀಟಾಗಿ ಬರ್ತಿದೆ. ಮಿರರ್ಗೆ ಅಷ್ಟೇನು ಲ್ಯಾಗ್ ಆಗಲ್ಲ. ಈಗ ಫಸ್ಟ್ ಕಿಲ್ ಆಯಿತು, ಸೆಕೆಂಡ್ ಕಿಲ್ಲು. ಈ ಮ್ಯಾಚಲ್ಲಿ 3rd ಪ್ಲೇಸ್ ಬಂದೆ. ಕಂಪ್ಲೀಟ್ ಆಯಿತು ಮ್ಯಾಚು.